ಮೊದಲನಾಗಿ ಹೇಳಬೇಕು ಅಂತಂದರೆ ಈ ಮಕ್ಕಳು ಎಲ್ಲ ಮಕ್ಳಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟೇ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಹಾಡಿ ಮಕ್ಕಳಾಗಿರ್ತಾರೆ. ಅವ್ರ ಮೆಂಟಾಲಿಟಿ, ಅವರು ಮುಗ್ಧತೆ ಜಾಸ್ತಿ. ಅವರು ನಮ್ಮ ಮಕ್ಳಿಗೆ ಇರೋ ಅಂತಹ ಒಂದು ಬೇರೆ ಒಂಥರ ಆ್ಯಕ್ಟಿವಿಟೀಸ್ಗಳು ಇವರಲ್ಲಿರಲ್ಲ. ಆ ಥರ ಒಂದು ಮುಗ್ಧರು ಇರ್ತಾರೆ. ಮತ್ತು ಅವ್ರು ಏನು ಹೇಳಿದ್ರು ಅವ್ರಿಗೆ ಕಲಿಯೋ ಅಂತಹ ಒಂದು ಮನಸ್ಸು ಇರುತ್ತೆ. ಆದರೆ ಅವ್ರಿಗೆ ಕೆಲವು ಸಲ ಏನೋ ಒಂದು ಅವರು ಅಪ್ಪ ಅಮ್ಮ ಕೂಲಿಗೆ ಇಲ್ಲದ್ರೆ ಕೆಲ್ಸಕ್ಕೆ ಹೋಗೋದ್ರಿಂದ ಇವರು ಕೆಲವು ಸಲ ಶಾಲೆಗೆ ಹೋಗ್ದಾನೆ ಇರ್ಬೋದು. ಆದರೆ ಪ್ರತಿಯೊಬ್ಬರು ಸಹ ಶಾಲೆಗೆ ಹೋಗ್ತಾ ಇದ್ದಾರೆ, ಅಲ್ಲೂ ಸಹ ಶಾಲೆಗೆ ಹೋಗ್ತಾ ಇದ್ದಾರೆ. ಈ ಒಂದು ದಸರಾದಲ್ಲಿ ಆನೆಗಳು ಬರೋದ್ರಿಂದ ಇವರ ಕಾವಾಡಿಗರು ಮಾವುತರು ಮಕ್ಕಳೆಲ್ಲರೂ ಸಹ ಇಲ್ಲಿಗೆ ಅವರು ಫ್ಯಾಮಿಲಿ ಸಹಿತ ಬಂದ್ಬಿಡ್ತಾರೆ ಇಲ್ಲಿ. ಆವಾಗ ಅವ್ರಿಗೆ ಒಂದು 2 ಮಂತ್ಸ್ ಈ ಒಂದು ಕಲಿಕಾ ಒಂದು ಗ್ಯಾಪ್ ಉಳ್ಕೊಬಿಡುತ್ತೆ. ಆ ಗ್ಯಾಪಲ್ಲಿ ಮಕ್ಕಳು ಮರಿಬಾರ್ದು, ಯಾವ ಅಕ್ಷರಗಳನ್ನಾಗಿರಲಿ ಯಾವ ಕಲಿಕೆ ಆಗಿರಲಿ ಮರಿಬಾರ್ದು ಅನ್ನೋದಕ್ಕೋಸ್ಕರ ನಮ್ಮ ಒಂದು ಈ ಶಿಕ್ಷಣ ಇದರಿಂದ ನಾವು ಒಂದು ತಾತ್ಕಾಲಿಕ ಶಾಲೆನ ಓಪನ್ ಮಾಡಿರ್ತೀವಿ. ಮತ್ತು ಈ ಮಕ್ಕಳು ಕಲಿಕೆಯಲ್ಲಿ ತುಂಬ ಇಂಟ್ರೆಸ್ಟ್ ಆಗಿ ಎಲ್ಲನೂ ಸಹ ಮಾಡ್ತಾರೆ. ನೀವೇ ನೋಡಿದ್ರಲ್ಲ, ಎಲ್ಲ ರೀತಿಯಾದಂತಹ ಕ್ರಾಫ್ಟ್ ಆಗಿರ್ಬೋದು. ಅವ್ರಿಗೆ ಬೆಳಗಿಂದ ಪಾಠಗಳು ಆಯಿತು, ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಪ್ರೇಯರ್ ಆಗಿರುತ್ತೆ. ಪ್ರೇಯರ್ ಆದಮೇಲೆ ಕೆಲವು ಸಾಮಾನ್ಯ ಜ್ಞಾನದ ಕ್ವಶನ್ಗಳೆಲ್ಲ ಕೇಳಿಸ್ತೀವಿ. ಮತ್ತು ಅವ್ರಿಗೆ ಕಲಿಕೆಗೆ ಗಣಿತ, ಕನ್ನಡ, ಇಂಗ್ಲೀಷು, ಹಿಂದಿ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನ ಅವ್ರಿಗೆ ಯಾವ ರೀತಿ ಒಂದು ಸ್ವಲ್ಪ ಟಚಪ್ ಯಾವ ರೀತಿ ಹೇಗಿರುತ್ತೆ ಅಲ್ಲಿ ಹೇಗೆ ಕಲ್ತಿದ್ದಾರೆ ಅದ್ರ ಮೂಲಕ ನಾವು ಮತ್ತು ಅವ್ರನ್ನ ಪುನಶ್ಚೇತನ ಅಂತಲೇ ಹೇಳ್ಬೋದು.